ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 8ನೇ ಅಧ್ಯಾಯದ 18ನೇ ಶ್ಲೋಕ. ಅವ್ಯಕ್ತಾದ್ವ್ಯಕ್ತಯಃ ಸರ್ವಾಃ ಪ್ರಭವಂತಿ ಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವ ವ್ಯಕ್ತಸಂಜ್ಞಕೆ. ಅವ್ಯಕ್ತಾತ್ ವ್ಯಕ್ತಯಃ ಸರ್ವೇ ಸರ್ವಾಃ ಪ್ರಭವಂತಿ ಅಹಹ ಆಗಮೆ ಅಹರಾಗಮೆ ಅಹರಾಗಮೆ ರಾತ್ರ್ಯಾಗಮೆ ಪ್ರಲೀಯಂತೆ ತತ್ರೈವ ತತ್ರ ಏವ ಅವ್ಯಕ್ತ ಸಂಜ್ಞಕೆ. ಜಗತ್ತಿನ ಸೃಷ್ಟಿ ಮತ್ತು ಜಗತ್ತಿನ ಲಯ ಇದನ್ನ ಭಗವಂತ ನಿರೂಪಣೆ ಮಾಡ್ತಾ ಇದ್ದಾನೆ. ಮೊದಲು ಮೂಲ ವಸ್ತು ಯಾವುದು ಅನ್ನೋದನ್ನು ಹೇಳ್ತಾ ಇದ್ದಾನೆ. ಯಾರಿಂದ ಹುಟ್ಟೋದು, ಯಾರಿಂದ ಜಗತ್ತು ಹುಟ್ಟುತ್ತೆ ಅಂದ್ರೆ ಅವ್ಯಕ್ತಾತ್ ಸರ್ವಾಹ ವ್ಯಕ್ತಯಃ ಪ್ರಭವಂತಿ. ಸರ್ವಾಹ ವ್ಯಕ್ತಯಃ, ವ್ಯಕ್ತಿ ಶಬ್ದ ಸ್ತ್ರೀಲಿಂಗ, ಅದಕ್ಕೆ ವ್ಯಕ್ತಯಃ, ಸರ್ವಾಹ ವ್ಯಕ್ತಯಃ. ಎಲ್ಲ ವ್ಯಕ್ತಿಗಳು ಕೂಡ ಅವ್ಯಕ್ತಾತ್ ಪ್ರಭವಂತಿ, ಅವ್ಯಕ್ತದಿಂದ ವ್ಯಕ್ತಿಗಳ ಉತ್ಪತ್ತಿ. ಇದು ಪದದಿಂದ ಸಿಗುವಂತ ಅರ್ಥ. ಅವ್ಯಕ್ತ ಅಂತ ಹೇಳಿದ್ರೆ ಒಂದು ಅವ್ಯಕ್ತ ತತ್ವಕ್ಕೆ ಅಭಿಮಾನಿನಿಯಾದಂತಹ ಲಕ್ಷ್ಮೀದೇವಿ, ಅವ್ಯಕ್ತ ತತ್ವಕ್ಕೆ ಅಭಿಮಾನಿನಿಯಾಗಿರತಕ್ಕಂತಹ ಲಕ್ಷ್ಮೀದೇವಿ, ಮತ್ತು ಆ ಲಕ್ಷ್ಮಿಗೆ ಆ ಒಂದು ಶಕ್ತಿಯನ್ನು ಕೊಡುವಂತ ಭಗವಂತ ಶ್ರೀಹಿ ಯತ್ಕಟಾಕ್ಷ ಬಲವತಿ ಅಂತ. ಲಕ್ಷ್ಮಿಗೆ ಆ ಒಂದು ಶಕ್ತಿ ಸಾಮರ್ಥ್ಯ ಬರೋದು ಭಗವಂತನಿಂದಾಗಿ. ಹಾಗಾಗಿ ಅವ್ಯಕ್ತರು ಅಂದ್ರೆ ಲಕ್ಷ್ಮೀನಾರಾಯಣ ದೇವರು ಅಂತ ಅರ್ಥ. ಇನ್ನೊಂದು ನೋಡಿ, ಅವ್ಯಕ್ತ ಅಂದ್ರೆ ಯಾವುದು ನಮ್ಮ ಅನುಭವಕ್ಕೆ ಬರುತ್ತೋ, ಯಾವುದು ನಮಗೆ ಇಂದ್ರಿಯ ಗೋಚರವಾಗುತ್ತೋ ಅದೆಲ್ಲ ವ್ಯಕ್ತವಾಗುವಂತ ವಸ್ತುಗಳು. ಯಾವುದು ನಮಗೆ ಇಂದ್ರಿಯ ಗೋಚರವಲ್ಲವೋ ಅವೆಲ್ಲವೂ ಕೂಡ ಅವ್ಯಕ್ತ. ಜಗತ್ತಿನಲ್ಲಿ ಇರತಕ್ಕಂತಹ ಪ್ರಾಣಿ, ಪಕ್ಷಿ, ಮರ, ಗಿಡ, ಬೆಳ್ಳಿ, ಮನುಷ್ಯ ಇವರೆಲ್ಲರೂ ಕೂಡ ವ್ಯಕ್ತವಾಗುವಂತವುಗಳು. ನಾವು ನಮ್ಮ ಇಂದ್ರಿಯದ ಮೂಲಕವಾಗಿ ಇದೆಲ್ಲವನ್ನು ಕೂಡ ನೋಡಬಹುದು. ಹಾಗಾಗಿ ಇದೆಲ್ಲ ಏನದು ವ್ಯಕ್ತವಾಗುವಂತವುಗಳು. ಈ ವ್ಯಕ್ತವಾಗುವಂತಹ ಈ ಎಲ್ಲಾ ವಸ್ತುಗಳು ಅವ್ಯಕ್ತವಾದಂತಹ ಪರಮಾತ್ಮ ಮತ್ತು ಲಕ್ಷ್ಮೀದೇವಿಯಿಂದಾಗಿ ಉತ್ಪತ್ತಿಯನ್ನು ಹೊಂದುವಂತವುಗಳು. ಯಾಕಂದ್ರೆ ಭಗವಂತ ಇದ್ದಾನೆ ಅನ್ನೋದು ಸತ್ಯ, ಆದ್ರೆ ದೇವರು ಹೇಗಿದ್ದಾನೆ, ಅವನ ಗಾತ್ರ ಏನು, ಅವನ ವರ್ಣ ಏನು, ಇದ್ಯಾವುದೂ ಕೂಡ ನಮಗೆ ಗೊತ್ತಿಲ್ಲ. ದೇವರು ಎಲ್ಲಾ ಕಡೆ ಇದ್ದಾನೆ, ನಮ್ಮೊಳಗೂ ಇದ್ದಾನೆ, ನಮ್ಮ ಹೊರಗೂ ಇದ್ದಾನೆ. ನಮ್ಮ ಧಾರಕ ಶಕ್ತಿ ಭಗವಂತ, ನಮ್ಮನ್ನ ಪ್ರೇರೇಪಣೆ ಮಾಡ್ತಕ್ಕಂಥವನು ಭಗವಂತ, ಇದೆಲ್ಲ ನಮ್ಗೆ ಗೊತ್ತು. ಆದರೂ ಆ ದೇವರನ್ನ ನಾವ್ಯಾರು ಕೂಡ ನೋಡಿಲ್ಲ. ಹಾಗಾಗಿ ಭಗವಂತ ಅವ್ಯಕ್ತ, ನಾವೆಲ್ಲರೂ ವ್ಯಕ್ತ, ಭಗವಂತ ಮತ್ತು ಲಕ್ಷ್ಮೀದೇವಿ ಅವ್ಯಕ್ತ. ಹೀಗೆ ಅವ್ಯಕ್ತರಾಗಿರುವಂತಹ ಲಕ್ಷ್ಮೀನಾರಾಯಣ ದೇವರಿಂದಾಗಿ ಸರ್ವಾಹ ವ್ಯಕ್ತಯ, ಅದು ಮನುಷ್ಯ ಮಾತ್ರ ಅಥವಾ ಇನ್ಯಾವುದೋ ಉತ್ಕೃಷ್ಟವಾದ ಪ್ರಾಣಿ ಗೋ ಮಾತ್ರ, ನಿಕೃಷ್ಟವಾದ ಪ್ರಾಣಿ ಇನ್ಯಾವುದೋ ನಾಯಿ ಅದು ಅಲ್ಲ ಅಂತಲ್ಲ, ಎಲ್ಲವೂ ಕೂಡ 84 ಲಕ್ಷ ಜೀವಿಗಳು ಅಂತ ಇಡೀ ಜಗತ್ತಿನಲ್ಲಿ ಇರುವಂತಹ ಒಂದು ಜೀವಿಗಳ ಸಮುದಾಯ. ಜರಾಯುಜ, ಅಂಡಜ, ಸ್ವೇದಜ, ಉದ್ಭಿಜ. ಜರಾಯುಜ ಅಂದ್ರೆ ಗರ್ಭದಿಂದ ಉತ್ಪತ್ತಿಯಾಗುವಂತ ವಸ್ತುಗಳು, ಅಂಡಜ ಮೊಟ್ಟೆಯಿಂದ ಉತ್ಪತ್ತಿಯಾಗ್ತಕ್ಕಂಥ ವಸ್ತುಗಳು, ಸ್ವೇದಜ ಮಲಿನವಾದ ನೀರಿನಿಂದ ಉತ್ಪತ್ತಿಯಾಗ್ತಕ್ಕಂಥ ವಸ್ತುಗಳು ಪ್ರಾಣಿಗಳು, ಉದ್ಭಿಜ ಆ ಭೂಮಿಯನ್ನ ಸೀಳಿಕೊಂಡು ಹುಟ್ಟತಕ್ಕಂತಹ ಬೀಜ ಆದ ಮೂಲಕವಾಗಿ ಮೊಳಕೆ ಒಂದು ಗಿಡವಾಗ್ತಕ್ಕಂತಹ ವಸ್ತುಗಳು, ಇವೆಲ್ಲವೂ ಕೂಡ ಸೇರಿ 84 ಲಕ್ಷ ಪ್ರಕಾರದ ಜೀವಿಗಳಿದ್ದಾವೆ. ಇದೆಲ್ಲವೂ ಕೂಡ ಆ ಲಕ್ಷ್ಮೀನಾರಾಯಣ ದೇವರಿಂದಲೇ ಉತ್ಪತ್ತಿಯಾಗ್ತಕ್ಕಂಥವುಗಳು. ಸರ್ವಾಹ ವ್ಯಕ್ತಯ, ಎಲ್ಲ ವ್ಯಕ್ತಿಗಳು ಕೂಡ, ಅಥವಾ ವ್ಯಕ್ತಿ ಶಬ್ದ ಕರ್ತ ಏನು ಅಂದ್ರೆ ಒಂದು ವ್ಯಕ್ತವಾಗುವವುಗಳು, ನಮ್ಮ ಇಂದ್ರಿಯಕ್ಕೆ ಗೋಚರವಾಗುವಂತವುಗಳು. ಜಗತ್ತಿನಲ್ಲಿ ಇರುವಂತ ಎಲ್ಲವೂ ಇಂದ್ರಿಯಕ್ಕೆ ಗೋಚರವಾಗುವಂತವುಗಳಲ್ಲ. 84 ಲಕ್ಷ ಜೀವಿಗಳ ಸಮುದಾಯ ಅಂತ ಹೇಳಿದೆ. ಅಲ್ಲಿ ಇಂದ್ರಿಯ ಗೋಚರವಾಗುವಂತವುಗಳು ಬಹಳ ಕಡಿಮೆನೆ. ಇಂದ್ರಿಯಕ್ಕೆ ಕಾಣದೇ ಇರತಕ್ಕಂಥ ಸೂಕ್ಷ್ಮಾತಿ ಸೂಕ್ಷ್ಮ ವಸ್ತುಗಳೇ ಜಾಸ್ತಿ ಇರತಕ್ಕಂಥವುಗಳು. ಹಾಗಾಗಿ ವ್ಯಕ್ತಿ ಶಬ್ದಕ್ಕೆ ಇನ್ನೊಂದರ್ಥ ಕಣ್ಣಿಗೆ ಕಾಣುವಂತವುಗಳು ಅನ್ನೋದು ಒಂದರ್ಥ. ಆದ್ರೆ ಕಣ್ಣಿಗೆ ಕಾಣಲೇಬೇಕು ಅಂತೇನಿಲ್ಲ. ವ್ಯಕ್ತಿ ಅಂದ್ರೆ ವ್ಯಜ್ಯಂತೆ ಇತಿ ವ್ಯಕ್ತಯ ಅಂತ ರಾಯರು ತಮ್ಮ ವ್ಯಾಖ್ಯಾನದಲ್ಲಿ ಉಲ್ಲೇಖ ಮಾಡ್ತಾರೆ. ಅಂದ್ರೆ ವ್ಯಜ್ಯಂತೆ ಇತಿ ವ್ಯಕ್ತಯ, ಅದು ಹುಟ್ಟುವಂತವುಗಳು. ಎಲ್ಲದಕ್ಕೂ ಉತ್ಪತ್ತಿ ಇದೆ, ಎಲ್ಲದಕ್ಕೂ ಕೂಡ ಉತ್ಪತ್ತಿ ಅನ್ನೋದು ಇದ್ದೇ ಇದೆ. ಹೀಗೆ ವ್ಯಜ್ಯಂತೆ ಇತಿ ವ್ಯಕ್ತಯ, ಈ ಎಲ್ಲಾ ವ್ಯಕ್ತಿಗಳು ಕೂಡ ಭಗವಂತನಿಂದಾಗಿ ಆ ಲಕ್ಷ್ಮೀನಾರಾಯಣ ದೇವರಿಂದಾಗಿ ಉತ್ಪತ್ತಿಯನ್ನು ಹೊಂದುವಂತವುಗಳು. ಅವ್ಯಕ್ತಾದ್ ವ್ಯಕ್ತಯ ಸರ್ವಾಹ, ಸರ್ವಾಹ ವ್ಯಕ್ತಯ ಅವ್ಯಕ್ತಾದ್ ವ್ಯಕ್ತಯ, ಎಲ್ಲಾ ವ್ಯಕ್ತಿಗಳು ಕೂಡ ಆ ಅವ್ಯಕ್ತನಾದಂತಹ ಭಗವಂತ, ಅವ್ಯಕ್ತಳಾದಂತಹ ಲಕ್ಷ್ಮೀದೇವಿಯಿಂದಾಗಿ ಉತ್ಪತ್ತಿಯನ್ನು ಹೊಂದುವಂತವುಗಳು. ಸರ್ವಾಹ ವ್ಯಕ್ತಯ.
ಪ್ರಭವಂತಿ ಅಹರಾಗಮೆ. ಪ್ರಭವಂತಿ ಅಂದ್ರೆ ಪ್ರಕರ್ಷೇಣ ಭವಂತಿ ಇತಿ ಪ್ರಭವಂತಿ. ಭವಂತಿ ಅಂದ್ರೆ ಹುಟ್ಟುತ್ತವೆ ಅಂತ ಅರ್ಥ. ಅಂದ್ರೆ ಸುಮ್ಮನೆ ಏನೋ ಹುಟ್ಟೋದಲ್ಲ. ಪ್ರಭವಂತಿ ಪ್ರಕರ್ಷೇಣ ಭವಂತಿ ಅಂದ್ರೆ ಯಾವ್ದ್ಯಾವ್ದು ಹೇಗೆ ಇರಬೇಕೋ ಅದೆಲ್ಲವೂ ಕೂಡ ಹಾಗಾಗಿ ಅದದೇ ಕ್ರಮದಲ್ಲಿ ಹುಟ್ಟುತ್ತವೆ ಅಂತ ಅರ್ಥ. ಅಲ್ಲಿ ಯಾವುದೇ ರೀತಿಯಾಗಿರತಕ್ಕಂತಹ ವ್ಯತ್ಯಾಸ ಎಂಬುದು ಇಲ್ಲವೇ ಇಲ್ಲ. ಅಂದ್ರೆ ಏನು, ಒಬ್ಬ ಮನುಷ್ಯ ಹೇಗಿರಬೇಕೋ ಅವನಿಗೆ ಆಹಾರ ಸ್ವೀಕಾರಕ್ಕೆ, ಅವನ ಜೀವನ ನಿರ್ವಹಣೆಗೆ ಅವನಿಗೆ ಯಾವ್ಯಾವ ರೀತಿ ಅವಯವ ರಚನೆ ಆಗ್ಬೇಕು ಹಾಗೆ ಮನುಷ್ಯ ಇರುತ್ತಾನೆ. ಒಂದು ಪ್ರಾಣಿ ಅದರ ಅವಯವ ರಚನೆ, ಅದರ ಆಹಾರ ಸ್ವೀಕಾರ ಕ್ರಮ ಅದೇ ಬೇರೆ ರೀತಿಯಾಗಿರ್ತಕ್ಕಂಥದ್ದು. ಒಂದು ಸಸ್ಯಗಳು ಅವುಗಳ ಆಹಾರ ಸ್ವೀಕಾರ ಕ್ರಮ, ಅವುಗಳ ಸಂತಾನೋತ್ಪತ್ತಿಯನ್ನು ಮಾಡತಕ್ಕಂಥದ್ದು ಇದೇ ಮತ್ತೊಂದು ರೀತಿಯಾಗಿರ್ತಕ್ಕಂಥವುಗಳು. ಹೀಗೆ ಒಂದೊಂದು ರೀತಿಯಲ್ಲಿ ಅದರದ್ದೇ ಆಗಿರತಕ್ಕಂಥ ಬಣ್ಣ, ಆಕಾರ, ವಿಶೇಷವಾಗಿರತಕ್ಕಂಥ ಶಕ್ತಿ ಇದೆಲ್ಲವನ್ನು ಕೂಡ ಭಗವಂತ ಕೊಟ್ಟು ಇವೆಲ್ಲವನ್ನು ಕೂಡ ಏನ್ ಮಾಡ್ತಾನೆ, ಅನುಗ್ರಹವನ್ನ ಮಾಡ್ತಾನೆ, ಎಲ್ಲಾ ವಸ್ತುಗಳನ್ನು ಕೂಡ ಹುಟ್ಟಿಸ್ತಾನೆ. ಅವ್ಯಕ್ತಾದ್ ವ್ಯಕ್ತಯ ಸರ್ವಾಹ ಪ್ರಭವಂತಿ ಅಹರಾಗಮೆ. ಅಹರಾಗಮೆ ಅಂದ್ರೆ ಹಗಲು ಬರುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ, ಹಗಲಿನ ಸಂದರ್ಭದಲ್ಲಿ ಅಂತ ಅರ್ಥ. ಹಗಲು ಅಂದ್ರೆ ಅರ್ಥ ಏನು, ಸೃಷ್ಟಿ ಅಂತ ಅರ್ಥ. ಸೃಷ್ಟಿಯ ಕಾಲದಲ್ಲಿ ಎಲ್ಲೂ ಕೂಡ ಉತ್ಪತ್ತಿಯಾಗುತ್ತವೆ. ರಾತ್ರಿಯಾಗಮೇ ಪ್ರಲೀಯಂತೆ. ಹಗಲಾಯ್ತು ಅಂದ್ರೆ ಹುಟ್ಟತ್ತೆ, ರಾತ್ರಿ ಆಯ್ತು ಅಂದ್ರೆ ಎಲ್ಲವೂ ಕೂಡ ನಾಶವನ್ನು ಹೊಂದುತ್ತದೆ. ನಾಶ ಆದ್ಮೇಲೆ ಎಲ್ಲಿ ಹೋಗಿ ಸೇರ್ಕೊಳ್ಳತ್ತೆ? ಈಗ ಒಂದು ಮಣ್ಣಿನಿಂದಾಗಿ ಮಡಿಕೆಯನ್ನ ಮಾಡುತ್ತೇವೆ. ಮಣ್ಣಿನಿಂದಾಗಿ ನಾವು ಮಡಿಕೆಯನ್ನ ಮಾಡಿದ್ವಿ, ಮಡಿಕೆ ನಾಶ ಆಯ್ತು ಅಂದ್ರೆ ಮತ್ತೆ ಮಣ್ಣಲ್ಲಿ ಮಣ್ಣಾಗೋಗ್ಬಿಡುತ್ತೆ ಅಲ್ವಾ? ಎಲ್ಲವೂ ಅಷ್ಟೇ. ಹಾಗೆ ಅವ್ಯಕ್ತ ಆ ಭಗವಂತನಿಂದ ಹುಟ್ಟಿರ್ತಕ್ಕಂತಹ ಸಮಸ್ತ ಜೀವಿಗಳು, ಸಮಸ್ತ ಜಡಗಳು ಕೂಡ ಆ ರಾತ್ರಿಯಾಗಮೆ, ರಾತ್ರಿ ಬರುತ್ತಿರಲು, ರಾತ್ರಿ ಅಂದ್ರೆ ಪ್ರಳಯ ಕಾಲ ಅಂತ ಅರ್ಥ. ರಾತ್ರಿಯಾಗಮ ಅಂದ್ರೆ ಆ ಪ್ರಳಯ ಕಾಲದಲ್ಲಿ ಎಲ್ಲವೂ ಕೂಡ ಅವ್ಯಕ್ತ ಸಂಜ್ಞಕೆ, ಅವ್ಯಕ್ತನಾಗಿರ್ತಕ್ಕಂಥ ಭಗವಂತನಲ್ಲಿಯೇ ಎಲ್ಲವೂ ಕೂಡ ಲೀನವಾಗುತ್ತದೆ. ಹೀಗೆ ಭಗವಂತನಿಂದಲೇ ಉತ್ಪತ್ತಿ, ಭಗವಂತನಲ್ಲಿಯೇ ಎಲ್ಲವೂ ಹೋಗಿ ಸೇರಿಕೊಳ್ಳುವಂಥದ್ದು. ಸೂಕ್ಷ್ಮ ರೂಪದಲ್ಲಿ ಎಲ್ಲವೂ ಹೋಗಿ ಭಗವಂತನ ಉದರದ ಒಳಗಡೆ ಸೇರಿಕೊಳ್ಳುತ್ತದೆ. ಹೀಗೆ ಜಗತ್ತಿನ ಸೃಷ್ಟಿಯೂ ಭಗವಂತನಿಂದ, ಜಗತ್ತಿನ ಲಯವೂ ಭಗವಂತನಲ್ಲಿ, ಸೃಷ್ಟಿ ಭಗವಂತನಿಂದ, ಲಯ ಭಗವಂತನಲ್ಲಿ ಎಂಬಂತಾದರೆ ಆ ಸೃಷ್ಟಿ ಮತ್ತು ಲಯಗಳ ಮಧ್ಯದಲ್ಲಿರತಕ್ಕಂಥ ಸ್ಥಿತಿ ಅನ್ನೋದೇನಿದೆ ಅದೂ ಕೂಡ ಭಗವಂತನಿಂದಲೇ ಆಗುವಂಥದ್ದು ಅನ್ನೋ ಒಂದು ಅನುಸಂಧಾನವನ್ನ ನಾವು ಮಾಡ್ಕೊಳ್ಬೇಕಾಗಿರತಕ್ಕಂಥದ್ದು. ಸರ್ವಾಹ ವ್ಯಕ್ತಯ ಅಂದ್ರೆ ಕಣ್ಣಿಗೆ ಕಾಣುವಂತಹ ಎಲ್ಲಾ ವಸ್ತುಗಳು ಅಥವಾ ಉತ್ಪತ್ತಿಯನ್ನು ಹೊಂದುವಂತಹ ಎಲ್ಲಾ ವಸ್ತುಗಳು ಕೂಡ ಅವ್ಯಕ್ತ, ಅವ್ಯಕ್ತನಾದಂತಹ ಆ ಲಕ್ಷ್ಮೀ ಭಗವಂತನಿಂದ ಅಥವಾ ಅವ್ಯಕ್ತಳಾದಂತಹ ಲಕ್ಷ್ಮೀದೇವಿಯಿಂದಾಗಿ ಅಹರಾಗಮೇ ಸತಿ ಸಪ್ತಮಿ. ಅಹರಾಗಮೇ ಸತಿ ಹಗಲು ಬರುತ್ತಿರಲು, ಹಗಲು ಅಂದ್ರೆ ಏನು, ಸೃಷ್ಟಿಯು ಪ್ರಾರಂಭವಾಗುತ್ತಿರಲು ಪ್ರಭವಂತಿ. ಪ್ರಭವಂತಿ ಅಂತ ಹೇಳಿದಾಗ ಎಲ್ಲವೂ ಕೂಡ ರೂಪುಗೊಳ್ಳುತ್ತವೆ, ಎಲ್ಲವೂ ಕೂಡ ರೂಪುಗೊಳ್ಳುತ್ತವೆ ಅಂತ ಅರ್ಥ. ರಾತ್ರಿಯಾಗಮೆ ರಾತ್ರಿಯಾಗಮೇ ಸತಿ ಪ್ರಳಯ ಕಾಲವು ಬರುತ್ತಿರಲು, ಮಹಾಪ್ರಳಯ ಕಾಲದಲ್ಲಿ ಅಂತ ಅರ್ಥ. ತತ್ರೈವ ಸರ್ವಾಹ ವ್ಯಕ್ತಯ ಎಲ್ಲವೂ ಕೂಡ, ಎಲ್ಲಾ ವ್ಯಕ್ತಿಗಳು ಕೂಡ ತತ್ರೈವ ಅವ್ಯಕ್ತ ಸಂಜ್ಞಕೆ, ಅದೇ ಆ ಒಂದು ಅವ್ಯಕ್ತ ಎಂಬ ಹೆಸರು, ಸಂಜ್ಞಾ ಅಂದ್ರೆ ಹೆಸರು, ಅವ್ಯಕ್ತ ಸಂಜ್ಞಕೆ, ಅವ್ಯಕ್ತ ಎಂಬ ಹೆಸರನ್ನು ಹೊಂದಂತಹ ಆ ಲಕ್ಷ್ಮೀದೇವಿ ಮತ್ತು ಲಕ್ಷ್ಮಿಯನ್ನು ನೇಮನೆ ಮಾಡತಕ್ಕಂಥ ಭಗವಂತ ಅಂತ ಭಗವಂತನಲ್ಲಿ ಪ್ರಲೀಯಂತೆ, ಪ್ರಕರ್ಷೇಣ ಲೀಯಂತೆ, ಚೆನ್ನಾಗಿ ಲಯವನ್ನು ಹೊಂದುತ್ತದೆ. ಚೆನ್ನಾಗಿ ಲಯವನ್ನು ತತ್ರೈವ ಪ್ರಲೀಯಂತೆ, ಅಲ್ಲೇ ಲಯವನ್ನು ಹೊಂದುತ್ತದೆ. ಆ ಭಗವಂತನಲ್ಲಿ ಎಲ್ಲವೂ ಕೂಡ ಲಯವನ್ನು ಹೊಂದುತ್ತದೆ. ಯಾಕಂದ್ರೆ ಲಿಂಗ ಶ್ಲೇಷಣೆ, ಪ್ರಲೀಯಂತೆ ಅಂದ್ರೆ ಅದು ಪೂರ್ತಿ ಸೂಕ್ಷ್ಮ ರೂಪಕ್ಕೆ ಹೋಗಿ ಸೇರ್ಕೊಂಡ್ಬಿಡತ್ತೆ ಅನ್ನೋದು ಅಭಿಪ್ರಾಯ. ಅವ್ಯಕ್ತಾದ್ವ್ಯಕ್ತಯಃ ಸರ್ವಾಃ ಪ್ರಭವಂತಿ ಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವ ವ್ಯಕ್ತ ಸಂಜ್ಞಕೆ. ಶ್ರೀಕೃಷ್ಣಾರ್ಪಣ. ಆಚಾರ್ಯ